ಮೇಡಮ್ ಇದ್ದಾರಾ? ಇದ್ದಾರೆ ಸರ್. ಹಾಯ್ ಬೇಬಿ. ಬೇಬಿ ಬ್ರೋ, ಏನು ಸಮಾಚಾರ? ನಿಮ್ಮ ಬೇಬಿ ಮನೇಲಿ ಇಲ್ಲ. ಏನು ತಿಯಾ ಮನೇಲಿಲ್ವಾ? ಮತ್ ಬಾ ಅಂತ ಕರೆದ್ಲು. ಬಾ ಅಂತ ಕರೆದಾಗ ಮನೇಲಿದ್ಲು, ಈಗ ಮನೇಲಿಲ್ಲ. ಮತ್ತೆ ಸೆಕ್ಯೂರಿಟಿ ದಿಯಾ ಒಳಗಡೆನೆ ಇದ್ದಾಳೆ ಅಂತ ಹೇಳಿದ್ರಲ್ಲ? ಒಳಗಡೆನೆ ಇದ್ಲು, ಅದು ಸೆಕ್ಯೂರಿಟಿ ನೋಡಿದಾಗ. ಈಗ ಔಟ್ ಟೈಮ್ ಅಲ್ವಾ, ಸೆಕ್ಯೂರಿಟಿ ಹೊರಗಡೆ ಹೋಗಿದ್ದ, ಆ ಗ್ಯಾಪಲ್ಲಿ ದಿಯಾ ಹೊರಗಡೆ ಹೋಗಿದ್ದಾಳೆ, ಅದನ್ನ ಅವ್ನು ನೋಡಿಲ್ಲ ಅಷ್ಟೇ. ಮತ್ ಮನೇಲೇ ಇದ್ದೀನಿ ಬಾ ಅಂತ ಹೇಳಿದ್ಲಲ್ಲ? ಹೌದು, ನಿಜ, ಕರೆಕ್ಟ್. ನೀವು ಹೇಳ್ತಾ ಇರೋದು 100ಕ್ಕೆ 100. ನೀವು ಫೋನ್ ಮಾಡಿದಾಗ ಅವಳು ಮನೇಲಿದ್ಲು, ಆಯ್ತಾ? ನಿಮ್ ಕಾಲ್ ಕಟ್ ಆದ್ಮೇಲೆ ಅವಳು ಫ್ರೆಂಡ್ ಕಾಲ್ ಮಾಡಿದ್ಲು, ಏನೋ ಎಮರ್ಜೆನ್ಸಿ ಹೊರಗಡೆ ಹೋಗ್ಬೇಕು ನಾನು ಅಂತ ಅಂದ್ಬಿಟ್ಟು ನನಗೆ ಹೇಳ್ಬಿಟ್ಟು ಹಾಗೆ ಹೊರಟೋದ್ಲು. ಮತ್ತೆ ಮನೇಲೇ ಇದ್ದೀನಿ ಬಾ ಅಂತ ಹೇಳಿದ್ಲು. ಎಕ್ಸಾಕ್ಟ್ಲಿ ಅದೇ ನಾನು ಹೇಳ್ತಾ ಇರೋದು. ನೀವು ಫೋನ್ ಮಾಡಿದಾಗ ಮನೇಲೇ ಇದ್ಲಾ, ಸಡನ್ ಆಗಿ ಇಮಿಡಿಯೇಟ್ ಯಾವುದೋ ಫ್ರೆಂಡ್ ಫೋನ್ ಬಂತು ಎಮರ್ಜೆನ್ಸಿ ಅಂತೆ, ನನಗೆ ಹೇಳ್ಬಿಟ್ಟು ಹೋದ್ಲು. ತಿಯಾ ಫೋನ್? ಗೆಸ್ಟ್ ಬ್ರೋ ನೀವು. ನಾನು ಇದನ್ನೆಲ್ಲ ಸೇವಕ, ನಾನು ಮಾಡ್ತೀನಿ ಇದನ್ನೆಲ್ಲ. ನೋಡಿ, ಅವಳದೇ ಫೋನು, ನಿಮ್ದೇ ನಂಬರು. ಆಕ್ಚುಲಿ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ಲು ಹೊರಡೋಕ್ಕೂ ಮುಂಚೆ. ಅರ್ಜೆಂಟಲ್ಲಿ ಫೋನು ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ದಡ್ಡಿ ಅವಳು, ದಡ್ಡಿ. ಬ್ರೋ, ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ ಗೊತ್ತಾ? ಹೇಗೆ ಇವಳು ನಿಮಗೆ ಸೆಟ್ ಆಗ್ತಾಳೆ ಅಂತ ಗ್ಯಾರಂಟಿ? ಓಕೆನಾ ಈ ರಿಲೇಶನ್ಶಿಪ್ ವರ್ಕೌಟ್ ಆಗುತ್ತಾ ಅಂತ? ಇದೇ ಕಾರಣಕ್ಕೆ ಬ್ರೋ. ಪೊಳ್ಳು ಅದು, ಸರಿಲ್ಲ, ಅಮೇಚೂರು, ದಡ್ಡಿ, ಈ ತರ ಏನಾದ್ರೂ ಎಡ್ಬಡ್ಕೊಂಡು ಮಾಡ್ಕೋತಾನೆ ಇರ್ತಾಳೆ. ನಾನಂತೂ ಬಚಾವಾದೆ. ನೀವು ಪಾಪ ಅದ್ ಹೆಂಗ್ ಅನ್ಭವಿಸ್ತೀರೋ ಅನ್ಭವಿಸಿ, ನೇಮ ಕರ್ಮ ಬಿಟ್ಟಿದ್ದು. ಸರಿ, ಹಾಗಿದ್ರೆ ಅವಳು ಬಂದ್ಮೇಲೆ ಕಾಲ್ ಮಾಡಿದ್ದಕ್ಕೆ ಹೇಳಿ. ಡೆಫಿನೆಟ್ಲಿ ಬ್ರೋ, ನಾನೇ ಮುಂದೆ ನಿಂತು ಕೂರ್ಸಿ ಡಯಲ್ ಮಾಡಿಸ್ತೀನಿ ನಿಮ್ಮ ನಂಬರ್ಗೆ. ಓಕೆ ಬ್ರೋ? ಟೀ, ಕಾಫಿ, ಜ್ಯೂಸ್? ನೋ ಥ್ಯಾಂಕ್ಸ್. ಓಕೆ ಬ್ರೋ, ಸಿ ಯು ಬ್ರೋ, ಬಾಯ್. ಎಲ್ರಿ? ಮೇಡಮ್ ಒಳಗಡೆನೇ ಇದ್ದಾರೆ ಅಂತ ಹೇಳಿದ್ರಿ, ಮೇಡಮ್ ಹೊರಗಡೆ ಹೋಗಿದಾರಂತೆ. ಸಾರಿ ಸರ್, ನಾನು ಅವಾಗಲೇ ಇದ್ರು, ನಾನು ಅವಾಗಲೇ ಊಟಕ್ಕೆ ಹೋದ್ನಲ್ಲ, ಆ ಟೈಮಲ್ಲಿ ಏನಾದರೂ ಆಚೆ ಹೋಗಿರ್ಬೋದೇನೋ. ಬೇಬಿ ಬೇಬಿ ಬೇಬಿ, ಬರೀ ಬೇಬಿ ಅಲ್ಲ ನೀನು, ಕಂತ್ರಿ ಬೇಬಿ. ಪಾಪ ನನ್ನ ದುಡ್ಡೆಲ್ಲ ಎತ್ಕೊಂಡು ನನಗೆ ಮೋಸ ಮಾಡಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ದೆ ನೀನು. ಆದ್ರೆ ಏನು ಮಾಡೋದು, ನನ್ನ ಕೋಪಕ್ಕೆ ಬಲಿಯಾಗಿ ಸೀದಾ ಸ್ವರ್ಗಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ಯಾ. ನೋ 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 ನೋ, ಸ್ವರ್ಗ ಅಲ್ಲ, ನೀನು ಮಾಡಿರೋ ಕೆಲಸಕ್ಕೆ ನರ್ಕಾನೆ ಫಿಕ್ಸು. ಹಾಯ್, ನಿನ್ನ ಕೊಲ್ಲೋ ಅಗತ್ಯ ಇಷ್ಟು ಬೇಗ ನನಗಿರಲಿಲ್ಲ.
ನನ್ನ ದುಡ್ಡೆಲ್ಲ ಎಲ್ಲಿದೆ ಅಂತ ತಿಳ್ಕೊಂಡು ಆಮೇಲೆ ನಿನ್ನನ್ನು ಮುಗಿಸ್ಬೇಕು ಅಂತಿದ್ದೆ. ಅದೇನು ಮಾಡೋದು, ನೀನು ಆಡಿದ ಆಟಕ್ಕೆ ಅದು ಅನಿವಾರ್ಯ ಆಗೋಯ್ತು. ತಪ್ಪು ಮಾಡಿಬಿಟ್ಟೆ ಬೇಬಿ. ನನ್ನನ್ನು ತುಂಬ ಅಂದರೆ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ, ಹೆವಿ ಆಗಿ. ಅದಕ್ಕೆ ನೋಡು, ಬೇಬಿ ಆಗಿದ್ದವಳು ಈಗ ಫ್ರೈ ಆಗಿರೋ ಗೋಬಿ ಆಗೋಗಿದ್ಯಾ. ನೀನು ಮಾತ್ರ ಅಲ್ಲ ಬಿಡು, ನನ್ನ ಇಡೀ ಮನೆಯವರೆಲ್ಲ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಜೇಡಿ ಕತೆ ಮುಗಿದೋಯ್ತು, ಅವನು ಸೋತೋದ, ಇನ್ನು ಕೇಲ್ ಕಥಮ್ ನಾಟಕ ಬಂದಂತ. ಆದ್ರೆ ಯಾರಿಗೂ ಈ ಜೇಡಿ ಲೆಕ್ಕಾಚಾರ ಅರ್ಥನೇ ಆಗೋದಿಲ್ಲ. ಅರ್ಥ ಆಗೋದಕ್ಕೆ ನಾನು ಬಿಟ್ರೆ ತಾನೆ ಆಟ ಈಗ ಶುರು ಆಗ್ತಿದೆ. ಇಷ್ಟು ದಿನ ಕೊಟ್ಟಿದ್ದಲ್ಲ ಏಟು, ಇನ್ನು ಮುಂದಕ್ಕೆ ಕೊಡ್ತೀನಲ್ಲ ಅದು ಅವ್ರಗಳ ಜೀವನ ಇರೋವರೆಗೂ ನೆನಪಿರುತ್ತೆ. ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಮಾರಲ್ ಆಫ್ ದ ಸ್ಟೋರಿ ಇಸ್ JD is back. Bye, baby. Have a deep sleep. ಪೇಪರ್ಸ್ ಎಲ್ಲ ಬಂತ? ಗೆಳೆಯ, ನಾನು ನಿನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ಕಣೋ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿಜ ಹೇಳು, ನಿನ್ನ ಮನಸ್ಸಾರೆ ಆ ಮಗುನ ದತ್ತು ಕೊಡಕ್ಕೆ ಒಪ್ಕೊಂಡಿದ್ಯೇನೋ? ಇನ್ನು ಒಂದು ಸರ್ತಿ ಯೋಚನೆ ಮಾಡು. ಇದ್ರ ಮೇಲೆ ಸೈನ್ ಹಾಕಿದ್ಮೇಲೆ ಮುಗಿದೋಯ್ತು. ವೆರಿ ನೆಕ್ಸ್ಟ್ ಮಿನಿಟ್ ಮಿಂಚು ನಿನ್ನ ಮಗಳಲ್ಲ. ನನಗೂ ಮನಸ್ಸಿಲ್ಲ ಆನಂದ. ಪೇಪರ್ಗಳನ್ನ ನೋಡ್ತಾ ಇದ್ರೆ ಕೈ ಕಾಲೆಲ್ಲ ನಡಗುತ್ತೆ. ಬೇರೆ ದಾರಿ ಇಲ್ಲ ಕಣೋ, ನನ್ನ ಪರಿಸ್ಥಿತಿ ಆಗಿದೆ. ಏನೋ ಇದು ಬೇರೆ ದಾರಿ ಇಲ್ಲ ಪರಿಸ್ಥಿತಿ? ನೀನೇನೋ ಮುಚ್ಚಿಡ್ತಾ ಇದೆಯಾ? ದಯವಿಟ್ಟು ನಿಜ ಹೇಳು, ಏನಾಯ್ತು? ನಾನಾಗಿ ಇದನ್ನು ಮಾಡ್ತಾ ಇರಲಿಲ್ಲ ಆನಂದ. ಶಕುಂತಲಾ ಅಮ್ಮ ಮಹಿಮಾ ಪರಿಸ್ಥಿತಿ ನೋಡಿ ದಯವಿಟ್ಟು ಮಿಂಚುನ ದತ್ತು ಕೊಡು ಅಂತ ಕೇಳ್ಕೊಂಡ್ರು. ಇಷ್ಟು ವರ್ಷ ನನ್ನ ಬೆನ್ನೆಲುಬಾಗಿ ನಿಂತಿದ್ದ ನಮ್ಮಮ್ಮ ಕಣ್ಣೀರು ಹಾಕ್ತಾ ನನ್ನನ್ನು ಕೇಳ್ಕೊಂಡ್ರೆ ನಾನು ಇಲ್ಲ ಅಂತ ಹೇಗೋ ಹೇಳಲಿ. ನನಗೂ ಒಳಗಡೆ ಎದೆ ಸೀಳ್ದಾಗ್ತಾ ಇದೆ. ಒಂದು ಕಡೆ ನನ್ನ ಹೆತ್ತ ಮಗುನ ಕಳ್ಕೊಂಡು ದುಃಖ, ಈಗ ಇಷ್ಟು ದಿವಸ ನಾನೇ ಸಾಕಿರೋ ನನ್ನ ಮಗುನ ನನ್ನ ಕೈಯಾರೆ ಇನ್ನೊಬ್ಬರಿಗೆ ದತ್ತು ಕೊಡ್ತಾ ಇದ್ದೀನಿ ಅಂದರೆ ಎಷ್ಟು ನೋವಾಗುತ್ತೆ.